ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೈಸೂರು ರತ್ನ ಬಿರುದು ವಿಷ್ಣು ದಾದಾಗೆ ಮಾತ್ರ ಮೀಸಲು, ಬೇರೆ ಯಾರಿಗೂ ಅಲ್ಲ. ಹೌದಾ? ನಿಮ್ಗೇನನ್ಸುತ್ತೆ ಇದ್ರ ಬಗ್ಗೆ? ಅಸ್ಲಿಗೆ ಈ ವಿಷಯ ಬಂದದ್ದಾದ್ರೂ ಯಾಕೆ ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಶಕಗಳ ಹಿಂದೆನೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮೈಸೂರು ರತ್ನ ಅನ್ನೋ ಬಿರುದು ನೀಡಲಾಗಿತ್ತು. ವಿಷ್ಣು ದಾದಾ ಅವರನ್ನ ಬಿಟ್ರೆ ಚಿತ್ರರಂಗದಲ್ಲಿ ಮತ್ಯಾರನ್ನೂ ಮೈಸೂರು ರತ್ನ ಅಂತ ಸಂಬೋಧಿಸಿಲ್ಲ. ಹೀಗಿರುವಾಗ ಇತ್ತೀಚೆಗಷ್ಟೇ ಮೈಸೂರು ರತ್ನ ಎಂಬ ಬಿರುದನ್ನ ಕರಿಯಾಟು ಚಿತ್ರತಂಡದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೊಟ್ರು. ಇದನ್ನ ವಿನಯದಿಂದಲೇ ತಿರಸ್ಕರಿಸಿದ ದಾಸ, ನನಗೆ ಚಾಲೆಂಜಿಂಗ್ ಸ್ಟಾರ್ ಬಿರುದು ಸಾಕು, ಮೈಸೂರು ರತ್ನ ಬಿರುದನ್ನ ಕರಿಯಾಟು ಚಿತ್ರದ ನಾಯಕನಿಗೆ ನೀಡಿ ಅಂತ ಹೇಳಿದ್ರು. ದರ್ಶನ್ ಅವರು ಮೈಸೂರು ರತ್ನ ಬಿರುದನ್ನ ತಿರಸ್ಕರಿಸಿರೋದನ್ನ ಸಮರ್ಥಿಸಿಕೊಂಡಿರುವ ವಿಷ್ಣು ಅಭಿಮಾನಿಗಳು ಒಬ್ಬ ಹೊಸ ನಟನಿಗೆ ದಾದಾ ಅವರ ಬಿರುದು ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಮೈಸೂರು ರತ್ನ ಬಿರುದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ವತ್ತು, ಬೇರೆ ಯಾರಿಗೂ ನೀಡೋದು ಬೇಡ ಅಂತ ವಿಷ್ಣು ಅಭಿಮಾನಿಗಳು ಟ್ವಿಟರ್ ನಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿಸಿದ್ದಾರೆ. ಇದು ಯಾವುದೇ ಒಂದು ವಿವಾದವನ್ನ ಹುಟ್ಟುಹಾಕುವ ದೃಷ್ಟಿ ಅಲ್ಲ, ನಮ್ಮ ಅಭಿಮಾನಕ್ಕಾಗಿ ಕೇಳ್ತಾ ಇದ್ದೀವಿ ಅಂತ ದಾದಾ ಅಭಿಮಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವಿಷ್ಣುವರ್ಧನ್ ಅವರ ಚಿತ್ರಗಳಲ್ಲಿ ಸಾಹಸ ಸಿಂಹ, ಅಭಿನವ ಭಾರ್ಗವ, ಮೈಸೂರು ರತ್ನ ಎಂಬ ಬಿರುದುಗಳನ್ನ ವಿಷ್ಣುವರ್ಧನ್ ಅವರ ಹೆಸರು ಬಳಸಿರೋದು ನಾವು ಗಮನಿಸಬಹುದು. ಅಂದಹಾಗೆ ವಿಷ್ಣು ಅಭಿಮಾನಿಗಳು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದ್ದು, ಇದು ಯಾರ ವಿರುದ್ಧನೂ ಅಲ್ಲ, ಯಾರ ಪರವಾಗಿಯೂ ಅಲ್ಲ, ಇದು ನಮ್ಮ ಅಭಿಮಾನದ ಪ್ರತೀಕವೆಂದು ಸ್ಪಷ್ಟಪಡಿಸಿದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ? ವಿಷ್ಣು ದಾದಾ ಫ್ಯಾನ್ಸ್ ಮೈಸೂರು ರತ್ನ ಬಿರುದು ವಿಷ್ಣು ದಾದಾಗೆ ಸೇರಿದ್ದು ಮಾತ್ರ ಅಲ್ವಾ? ಇದನ್ನ ಬೇರೆ ಯಾರಿಗೂ ಕೊಟ್ರೆ ಹೇಗನ್ಸುತ್ತೆ? ಎನಿವೇಸ್, ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನ ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.